ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇದಾಗಿರುತ್ತೆ ಗುರುವಾರದ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಜಯೋತ್ಸವ ಇದ್ದಿದ್ದರಿಂದ ನಾನು ಮನೆಯವರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ಕಾರಣಾಂತಗಳಿಂದ ನನ್ನ ಹಸ್ಬೆಂಡ್ ಬರಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಮತ್ತು ನನ್ನ ಮಗಳು ಟೆಂಪಲ್ಗೆ ಹೋದ್ವಿ. ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ಮನೆಯಲ್ಲೇ ಪೂಜೆ ಎಲ್ಲ ಮಾಡಿ ಮುಗಿಸೋಣ ಅಂತೇಳಿ ಪೂಜೆ ಮುಗಿಸ್ಕೊಂಡೆ ಮನೆಯಲ್ಲೇ. ಫ್ರೆಂಡ್ಸ್, ಇನ್ನು ಟೆಂಪಲ್ಗೆ ಬೆಳಗ್ಗೆನೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ತುಂಬಾ ರಶ್ ಇರ್ತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೋಗೋದು ಬೇಡ, ಸಾಯಂಕಾಲ ಕೆಲಸ ಎಲ್ಲ ಮುಗಿಸಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಸಾಯಂಕಾಲ ಹೋಗೋಣ ಅಂತ ಹೋದೆ. ಬಟ್ ಸಾಯಂಕಾಲ ಹೊರಡೋ ಅಷ್ಟರಲ್ಲಿ 7 ಆಗಿಬಿಟ್ಟಿತ್ತು, 7:15 ಆಗಿಬಿಟ್ಟಿತ್ತು. ನನಗೂ ಕೂಡ ಮನೇಲಿ ಕೆಲಸ ಇದ್ದಿದ್ದರಿಂದ ಮನೇಲಿ ಎಲ್ಲ ಕೆಲಸನೂ ಮುಗಿಸಿ ನಾನು ಹೊರಟಿದ್ದೆ. ಇನ್ನು ಸಾಯಂಕಾಲ ರಶ್ ಎಲ್ಲ ಕಮ್ಮಿ ಆಗಿಬಿಟ್ಟಿರ್ತಾರೆ ಅಂತ ಹೇಳಿ ನಾನು ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಗೆ ಹತ್ತಿರದಲ್ಲೇ ಇದೆ, ಜಯನಗರ್ 5th ಬ್ಲಾಕಲ್ಲೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ. ಇನ್ನು ದೇವಸ್ಥಾನ ಕಾರ್ನರಲ್ಲೇ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಮತ್ತು ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿನೇ ಇದ್ವು. ಸರಿ ಆಯಿತು, ಹೊರಡೋಣ ಅಂತೇಳಿ ಮನೆಯಿಂದ ಹೊರಟಿದ್ದೆ. ಹೋದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು. ಸೊ ಇನ್ನು ಈ ಟೈಮಲ್ಲಿ ಹೋದರೆ ಟ್ರಾಫಿಕ್ ಜಾಮ್ ಇರಲ್ಲ ಅಂತ ಹೇಳಿ ನಾನು ಈ ಟೈಮಲ್ಲಿ ಹೊರಟೆ ದೇವಸ್ಥಾನಕ್ಕೆ. ಆದರೂ ಕೂಡ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡೆ. ತುಂಬ ಅಂದರೆ ತುಂಬ ಸಿಗ್ನಲ್ಸ್ ಇತ್ತು. ಒಂದೊಂದು ಸಿಗ್ನಲ್ಸ್ ಬಿಡೋದಕ್ಕೂ 5 ನಿಮಿಷ 10 ನಿಮಿಷ ಆಗ್ತಾಯಿತ್ತು. ಸೊ ಇದನ್ನೆಲ್ಲ ದಾಟ್ಕೊಂಡು ನಾನು ಟೆಂಪಲ್ ರೀಚ್ ಆಗೋಷ್ಟರಲ್ಲಿ 8 o'clock ಆಗಿಬಿಟ್ಟಿತ್ತು. 10 ನಿಮಿಷಕ್ಕೆ ಹೋಗೋದು, ರೀಚ್ ಆಗೋದು. ನಾನು 8 o'clock ಅಂದರೆ ಹಾರ್ಡ್ಲಿ 40 minutes ಟೈಮ್ ಆಯಿತು ನನಗೆ ಟೆಂಪಲ್ ರೀಚ್ ಆಗೋದಕ್ಕೆ. ಸೊ ಫ್ರೆಂಡ್ಸ್, ಹಾಗೋ ಹೀಗೋ ಎಲ್ಲ ಸಿಗ್ನಲ್ಸ್ನು ದಾಟ್ಕೊಂಡ್ವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ. ಸೊ ಫೈನಲಿ ನಾನು ದೇವಸ್ಥಾನ ರೀಚ್ ಆದೆ. ಒಳಗಡೆ ಕೃಷ್ಣನ ಕೂಡ ಕೂರಿಸಿ ಮಹಾಮಂಗಳಾರತಿ ಆಗುವಂಥ ಟೈಮಲ್ಲಿ ರಾಯರ್ನ ಹಾಡು ಹೇಳ್ತಾ ಸ್ಮರಿಸ್ತಾ, ಕೃಷ್ಣನ ಹಾಡು ಹೇಳ್ತಾ ಸ್ಮರಿಸ್ತಾ ಭಜನೆ ಮಾಡ್ತಾ ಕುತ್ಕೊಳ್ತಾರೆ. ಎಷ್ಟು ಕ್ರೌಡ್ ಇದೆ ನೋಡಿ ಭಜನೆಗೋಸ್ಕರ. ಪ್ರತಿ ಗುರುವಾರ ಈ ಥರ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ತುಂಬ ಪಾಸಿಟಿವ್ ವೈಬ್ ಸಿಗುತ್ತೆ. ಫ್ರೆಂಡ್ಸ್, ಎಷ್ಟು ಜನ ರಶ್ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ನೂ ಬರ್ತಾನೆ ಇದ್ದಾರೆ. ನುಗ್ಗಲೇ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಲೇಬೇಕಂತ ಹೇಳಿ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗಿ. ಇದಾಗಿತ್ತು ಫ್ರೆಂಡ್ಸ್ ಗುರುವಾರದ ವ್ಲಾಗ್. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.